ನಾವೆಲ್ಲರೂ ಬದುಕಿನಲ್ಲಿ ಒಂದು ರೀತಿಯ ಶಾಂತಿಯನ್ನು ಹುಡುಕುತ್ತಿರ್ತೇವೆ ಅಲ್ವಾ? ಆದ್ರೆ ನಮ್ಮದೇ ಮನಸ್ಸು ಅಥವಾ ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಂದ್ರೆ ಎಷ್ಟೇ ಹುಡುಕಿದ್ರೂ ಆ ಶಾಂತಿ ಸಿಗೋದಿಲ್ಲ. ಹೌದು, ಖಂಡಿತ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಮ್ಮ ಜ್ಞಾನದ ಮಂಥನಕ್ಕೆ ಆಧಾರವಾಗಿರುವುದು 2026 ಮಾರ್ಚ್ 7 ಅಂದ್ರೆ 07 ಮಾರ್ಚ್ 2026ನ ಮುರಳಿ ಎಂಬ ಒಂದು ಆಧ್ಯಾತ್ಮಿಕ ಪಠ್ಯ. ಈ ಪಠ್ಯದ ಪ್ರಮುಖ ಉದ್ದೇಶ ಬರೀ ಒಂದಷ್ಟು ಫಿಲಾಸಫಿ ಅಥವಾ ತತ್ವಜ್ಞಾನವನ್ನ ಹೇಳೋದಲ್ಲ, ಬದಲಾಗಿ ಮಾನವನ ಆಂತರಿಕ ಪರಿವರ್ತನೆ ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ ಇದೆ. ಹೌದು, ಅಂದ್ರೆ ನಮ್ಮ ಅಹಂಕಾರವನ್ನ ಹೇಗೆ ಬಿಡಬಹುದು, ದೈನಂದಿನ ಗೊಂದಲಗಳ ನಡುವೆಯೂ ನಮ್ಮ ಇಂದ್ರಿಯಗಳ ಮೇಲೆ ಸಂಪೂರ್ಣ ಹಿಡಿತವನ್ನ ಹೇಗೆ ಸಾಧಿಸಬಹುದು ಅನ್ನೋದರ ಪ್ರಾಯೋಗಿಕ ವಿಧಾನಗಳನ್ನ ನಾವಿವತ್ತು ಅನ್ವೇಷಣೆ ಮಾಡಲಿದ್ದೇವೆ. ಆಕ್ಚುಲಿ ಕಲಿಯುವ ಆಸಕ್ತಿ ಇರುವ ಅಥವಾ ಆಳವಾಗಿ ಚಿಂತಿಸುವ ಪ್ರತಿಯೊಬ್ಬರಿಗೂ ಈ ವಿಚಾರಗಳು ತುಂಬಾನೇ ಪ್ರಸ್ತುತವಾಗಿವೆ. ನಿಜ. ಯಾಕಂದ್ರೆ ನಾವು ಎಷ್ಟೇ ಭೌತಿಕವಾಗಿ ಸಾಧನೆ ಮಾಡಿದ್ರೂ ಕೂಡ ಆಂತರಿಕವಾಗಿ ಒಂದು ಆ ನಿಶ್ಚಿಂತ ಸ್ಥಿತಿಯನ್ನು ತಲುಪುವುದು ಹೇಗೆ ಅನ್ನೋದು ನಮ್ಮೆಲ್ಲರನ್ನೂ ಕಾಡುವ ಅತಿದೊಡ್ಡ ಪ್ರಶ್ನೆ ಅಲ್ವಾ? ಇಂದಿನ ನಮ್ಮ ಚರ್ಚೆ ಅದೇ ನಿಟ್ಟಿನಲ್ಲಿ ಸಾಗುತ್ತೆ. ಎಕ್ಸಾಕ್ಟ್ಲಿ. ನೋಡಿ, ಈ ಪಠ್ಯ ಮೇಲ್ನೋಟಕ್ಕೆ ಒಂದು ಸಾಂಪ್ರದಾಯಿಕ ಆಧ್ಯಾತ್ಮಿಕ ಪಾಠದ ತರ ಕಂಡ್ರೂ ಕೂಡ ವಾಸ್ತವದಲ್ಲಿ ಇದು ಸ್ವಬದಲಾವಣೆಯ ಅಂದ್ರೆ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ನ ಅತ್ಯಂತ ಸೂಕ್ಷ್ಮವಾದ ಮನೋವಿಜ್ಞಾನವನ್ನು ಬಿಚ್ಚಿಡುತ್ತೆ ಅಂತಾನೆ ಹೇಳಬಹುದು. ಜಗತ್ತನ್ನು ಬದಲಿಸುವ ಮುನ್ನ ಮನುಷ್ಯ ತನ್ನ ಒಳಗಿನ ದೇಹಾಭಿಮಾನವನ್ನು ಹೇಗೆ ಬಿಡಬೇಕು, ತನ್ನ ದೈನಂದಿನ ನಡವಳಿಕೆಯಲ್ಲಿ ಮಧುರತೆಯನ್ನು ಅಂದ್ರೆ ಸ್ವೀಟ್ನೆಸ್ ಅನ್ನು ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚೌಕಟ್ಟನ್ನು ಇದು ಕೊಡುತ್ತೆ. ಯಾವುದೇ ಬಾಹ್ಯ ಒತ್ತಡಗಳಿಲ್ಲದೆ ಆಂತರಿಕವಾಗಿ ನಮ್ಮನ್ನು ನಾವು ಹೇಗೆ ಆಳಿಕೊಡಬಹುದು ಅನ್ನೋದೇ ಇಂದಿನ ಚರ್ಚೆಯ ಪ್ರಮುಖ ಕೇಂದ್ರಬಿಂದು. ಸರಿ, ಹಾಗಾದ್ರೆ ಈ ವಿಷಯವನ್ನು ಬಿಡಿಸಿ ನೋಡೋಣ. ಈ ಪಠ್ಯದ ಆರಂಭದಲ್ಲಿಯೇ ಬರುವ ಒಂದು ವಾಕ್ಯ ನಮ್ಮನ್ನು ಆಕ್ಚುಲಿ ತುಂಬಾ ಯೋಚನೆ ಮಾಡುವ ಹಾಗೆ ಮಾಡುತ್ತೆ. ಯಾವ ವಾಕ್ಯ? ನಿಮ್ಮದು ಸ್ಮರಣೆಯ ಆಗುತ್ತದೆ, ಆದರೆ ಪೂಜೆ ಇಲ್ಲ ಅಂತ. ಓ ಹೌದು ಹೌದು. ಅಂದ್ರೆ ಭಕ್ತಿ ಮಾರ್ಗದಲ್ಲಿರುವ ಯಾರಿಗಾದ್ರೂ ಈ ಮಾತು ಸ್ವಲ್ಪ ಆಶ್ಚರ್ಯ ತರ್ಬೋದು. ಯಾಕೆಂದ್ರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಇರುವವರನ್ನು ಸ್ಮರಿಸುವುದರ ಜೊತೆಗೆ ಪೂಜೆ ಮಾಡುವುದು ಸಹಜ ತಾನೆ. ಕರೆಕ್ಟ್. ಆದ್ರೆ ಇಲ್ಲಿ ಕೇವಲ ಸ್ಮರಣೆ ಇದೆ, ಪೂಜೆ ಇಲ್ಲ ಅಂತ ಕಟ್ಟುನಿಟ್ಟಿನಾಗಿ ಹೇಳಲಾಗಿದೆ. ಇದರಲ್ಲಿ ರುದ್ರಮಾಲೆ ಮತ್ತು ವಿಷ್ಣುವಿನ ಮಾಲೆ ಅಂತ 2 ವಿಭಿನ್ನ ಕಾನ್ಸೆಪ್ಟ್ಗಳ ಬಗ್ಗೆ ವಿವರಿಸಿದ್ದಾರೆ. ಇದರ ಹಿಂದಿನ ತರ್ಕ ಏನು ಅಂತ ಸ್ವಲ್ಪ ವಿವರಿಸಬಹುದಾ? ಇಲ್ಲಿನ ಅತ್ಯಂತ ಆಕರ್ಷಕ ವಿಷಯ ಏನಂದ್ರೆ, ಈ ವ್ಯತ್ಯಾಸವು ಆತ್ಮ ಮತ್ತು ಶರೀರದ ನಡುವಿನ ಪಾವಿತ್ರ್ಯತೆಯ ಮಟ್ಟವನ್ನು ಅಂದ್ರೆ ಪ್ಯೂರಿಟಿ ಲೆವೆಲ್ ಅನ್ನು ಬಹಳ ಸ್ಪಷ್ಟವಾಗಿ ವಿಭಜಿಸುತ್ತೆ. ಈ ಮೂಲವಸ್ತುವಿನ ಪ್ರಕಾರ ಪ್ರಸ್ತುತ ಸಮಯದಲ್ಲಿ ಜಗತ್ತು ಪತಿತವಾಗಿರುವುದರಿಂದ ಮನುಷ್ಯರ ಶರೀರವು ಒಂದು ರೀತಿ ಅಪವಿತ್ರ ಸ್ಥಿತಿಯಲ್ಲಿದೆ. ಆದ್ರೆ ಅವರು ಪಡಿತಿರುವ ಈ ಈಶ್ವರೀಯ ಜ್ಞಾನದಿಂದ ಅವರ ಆತ್ಮ ನಿರಂತರವಾಗಿ ಪವಿತ್ರವಾಗುತ್ತಿದೆ. ಓಕೆ, ಅಂದ್ರೆ ಆತ್ಮ ಪವಿತ್ರವಾಗ್ತಿದೆ, ಆದರೆ ಶರೀರ ಇನ್ನೂ ಹಾಗಿದೆ. ಹೌದು. ಆದ್ದರಿಂದಲೇ ಜ್ಞಾನಾರ್ಜನೆಯಲ್ಲಿರುವ ಆತ್ಮಗಳ ಸಮೂಹವನ್ನು ಪ್ರತಿನಿಧಿಸುವ ರುದ್ರಮಾಲೆಗೆ ಕೇವಲ ಸ್ಮರಣೆ ಮಾತ್ರ ಇದೆ, ಅಂದ್ರೆ ಅವರ ತ್ಯಾಗ, ಅವರ ಸಾಧನೆಗೆ ಗೌರವ ಇದೆ. ಆದ್ರೆ ಶರೀರ ಇನ್ನು ಅಪವಿತ್ರತೆಯಿಂದ ಕೂಡಿರುವುದರಿಂದ ಅವರು ಪೂಜೆಗೆ ಅರ್ಹರಾಗುವುದಿಲ್ಲ. ಎಕ್ಸಾಕ್ಟ್ಲಿ, ಅವರು ಪೂಜೆಗೆ ಅರ್ಹರಾಗುವುದಿಲ್ಲ. ಅಂದ್ರೆ ಕೇವಲ ಆಂತರಿಕ ಶುದ್ಧಿ ಮಾತ್ರವಲ್ಲ, ಭೌತಿಕ ಅಸ್ತಿತ್ವದ ಸಂಪೂರ್ಣ ಶುದ್ಧಿ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಹಾಗಾದ್ರೆ ಆ ಪೂಜೆಗೆ ಅರ್ಹವಾದ ವಿಷ್ಣುವಿನ ಮಾಲೆಯ ಸ್ಥಿತಿ ಹೇಗಿರುತ್ತೆ? ನಿಖರವಾಗಿ ಹೇಳಬೇಕು ಅಂದ್ರೆ, ವಿಷ್ಣುವಿನ ಮಾಲೆ ಅನ್ನೋದು ಸಂಪೂರ್ಣ ಪವಿತ್ರವಾದ ದೇಹ ಮತ್ತು ಸಂಪೂರ್ಣ ಪವಿತ್ರವಾದ ಆತ್ಮ ಇವೆರಡನ್ನೂ ಏಕಕಾಲದಲ್ಲಿ ಹೊಂದಿರುವ ಅತ್ಯುನ್ನತ ಸ್ಥಿತಿಯನ್ನು ಸೂಚಿಸುತ್ತೆ. ಅಂದ್ರೆ ದೇವತೆಗಳ ಹಾಗೆ. ಹೌದು. ಉದಾಹರಣೆಗೆ ಸತ್ಯಯುಗದ ಲಕ್ಷ್ಮೀನಾರಾಯಣರಂತಹ ದೇವತೆಗಳನ್ನು ತೆಗೆದುಕೊಳ್ಳಿ. ಪಠ್ಯದ ಪ್ರಕಾರ ಅವರ ಆತ್ಮವು ಜ್ಞಾನದಿಂದ ಸಂಪೂರ್ಣ ಶುದ್ಧವಾಗಿದೆ ಮತ್ತು ಅವರ ಶರೀರವೂ ಕೂಡ ಸಂಪೂರ್ಣ ಪವಿತ್ರವಾದ ಪ್ರಕೃತಿಯಿಂದ ನಿರ್ಮಿತವಾಗಿದೆ. ಓಹೋ, ಆದುದರಿಂದಲೇ ಅವರಿಗೆ ಮಾತ್ರ ವಿಧಿವಿಧಾನಗಳ ಮೂಲಕ ಪೂಜೆ ಸಲ್ಲುತ್ತೆ ಅಂತ. ಕರೆಕ್ಟ್. ಇದು ಸಾಧಕರಿಗೆ ಒಂದು ಎಚ್ಚರಿಕೆಯ ಗಂಟೆ ಕೂಡ ಹೌದು. ಎಲ್ಲಿಯವರೆಗೆ ಸಂಪೂರ್ಣ ಪರಿಪೂರ್ಣತೆ ಸಿದ್ಧಿಸುವುದಿಲ್ಲವೋ ಅಲ್ಲಿಯವರೆಗೆ ಕೇವಲ ಸ್ಮರಣೆ ಅಥವಾ ಗೌರವ ಸಿಗುತ್ತೆ ಹೊರತು ಆರಾಧನೆಯಲ್ಲ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಪಠ್ಯದಲ್ಲಿ ಬರುವ ಮತ್ತೊಂದು ವಿಚಾರ ತುಂಬಾನೇ ಕುತೂಹಲ ಕೆರಳಿಸುತ್ತೆ. ಯಾವುದು? ಜಗತ್ತಿನ ಪರಿವರ್ತನೆಗಾಗಿ ಪರಮಾತ್ಮನು ಬ್ರಹ್ಮನ ಸಾಕಾರ ಮಾಧ್ಯಮವನ್ನು ಏಕೆ ಆರಿಸಿಕೊಳ್ಳುತ್ತಾನೆ ಅನ್ನೋ ಪ್ರಶ್ನೆ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್ ಅಲ್ವಾ?
ಈಗ ಸೃಷ್ಟಿಯನ್ನು ಬದಲಾಯಿಸಲು ಬರುವ ಸರ್ವೋಚ್ಚ ಶಕ್ತಿ ಅತ್ಯಂತ ಪರಿಪೂರ್ಣವಾದ ಅಂದ್ರೆ ಈಗಾಗಲೇ ಪೂಜೆಗೆ ಅರ್ಹವಾಗಿರುವ ಕೃಷ್ಣನಂತಹ ಶರೀರವನ್ನು ಆಯ್ಕೆ ಮಾಡ್ಕೊಳ್ಬಹುದಿತ್ತಲ್ವಾ? ಕೃಷ್ಣನ ಬದಲಾಗಿ ಸಾಮಾನ್ಯ ಮನುಷ್ಯನಂತೆ ಅನೇಕ ಜನ್ಮಗಳ ಏರಿಳಿತಗಳನ್ನ ಕಂಡಿರುವ ಬ್ರಹ್ಮನ ಮೂಲಕವೇ ಏಕೆ ಜ್ಞಾನವನ್ನು ನೀಡಬೇಕು ಅಂತ. ಇದು ನಿಜಕ್ಕೂ ಬಹಳ ಆಳವಾದ ಪ್ರಶ್ನೆ. ಪಠ್ಯವು ಇದಕ್ಕೆ ಬಹಳ ತಾರ್ಕಿಕವಾದ ಆಧಾರವನ್ನು ನೀಡುತ್ತೆ. ನೋಡಿ, ಪರಮಾತ್ಮನಾದ ಶಿವನಿಗೆ ತನ್ನದೇ ಆದ ಭೌತಿಕ ಶರೀರವಿಲ್ಲ. ಆತನ ಕಾರ್ಯವು ಪತಿತರಾದವರನ್ನು ಪಾವನ ಮಾಡುವುದು. ಓಕೆ. ಈಗ ಕೃಷ್ಣನ ವಿಚಾರಕ್ಕೆ ಬಂದ್ರೆ, ಕೃಷ್ಣನು ಸತ್ಯಯುಗದ ಮೊದಲ ರಾಜ್ಕುಮಾರ. ಆತನ ಶರೀರವು ಈಗಾಗಲೇ ಪರಿಪೂರ್ಣ ಮತ್ತು ಪವಿತ್ರವಾಗಿದೆ. ಸಂಪೂರ್ಣ ಶುದ್ಧವಾಗಿರುವ ಒಂದು ಶರೀರವು ಈ ಅಪವಿತ್ರವಾದ ಗೊಂದಲಮಯವಾದ ಜಗತ್ತಿನಲ್ಲಿ ಒಂದು ಮಾಧ್ಯಮವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಅಂದ್ರೆ ಆ ಪರಿಪೂರ್ಣತೆಗೆ ಈ ಅಪೂರ್ಣತೆಯ ಕಷ್ಟಗಳು ಅಥವಾ ಪತಿತ ಸ್ಥಿತಿಯ ನೋವುಗಳು ನೇರವಾಗಿ ತಟ್ಟುವುದಿಲ್ಲ ಅಂತನಾ? ಎಕ್ಸಾಕ್ಟ್ಲಿ. ಸಾಮಾನ್ಯ ಮನುಷ್ಯರ ಕಷ್ಟಗಳನ್ನು, ಅವರ ಪತಿತ ಸ್ಥಿತಿಯನ್ನು ಉದ್ಧಾರ ಮಾಡಲು ಅದೇ ಹಾದಿಯಲ್ಲಿ ಸಾಗಿಬಂದ ಅನುಭವವಿರುವ ಒಂದು ಸಾಕಾರ ಮಾಧ್ಯಮದ ಅವಶ್ಯಕತೆ ಇದೆ. ಪ್ರಪಂಚದ ಪರಿವರ್ತನೆಗಾಗಿ ಅನೇಕ ಜನ್ಮಗಳನ್ನು ತೆಗೆದುಕೊಂಡು ಅಂತಿಮ ಜನ್ಮದಲ್ಲಿರುವ ಸಾಮಾನ್ಯ ಮನುಷ್ಯರ ನೋವು ನಲಿವುಗಳನ್ನು ಅನುಭವಿಸಿರುವ ಬ್ರಹ್ಮನ ಸಾಕಾರ ಮಾಧ್ಯಮವೇ ಇಲ್ಲಿ ಅನಿವಾರ್ಯವಾಗುತ್ತೆ. ಕೇವಲ ಆಕಾಶವಾಣಿಯ ಮೂಲಕವೋ ಅಥವಾ ಕೇವಲ ಪ್ರೇರಣೆಯ ಮೂಲಕವೋ ಈ ಬೃಹತ್ ಬದಲಾವಣೆ ಸಾಧ್ಯವಿಲ್ಲ. ಅಂದ್ರೆ ವಾಸ್ತವಿಕ ಜಗತ್ತಿನಲ್ಲಿ ನೆಲದ ಮೇಲೆ ನಿಂತು ಭೌತಿಕವಾಗಿ ಜ್ಞಾನವನ್ನು ನೀಡಲು ಬ್ರಹ್ಮನ ಮೂಲಕವೇ ಬರಬೇಕು ಅನ್ನೋದು ಈ ಪಠ್ಯದ ಸಿದ್ಧಾಂತ. ಹೌದು, ಇದು ಪ್ರಾಯೋಗಿಕ ಜಗತ್ತಿನ ನಿಯಮವನ್ನು ಕೂಡ ಪ್ರತಿಬಿಂಬಿಸುತ್ತೆ. ಯಾವುದೇ ದೊಡ್ಡ ಬದಲಾವಣೆ ತರಬೇಕಾದರೂ ಆ ಜನರ ನಡುವೆ ಇರುವ, ಅವರ ಸ್ಥಿತಿಯನ್ನು ಅರ್ಥಮಾಡಿಕೊಂಡಿರುವ ಒಬ್ಬ ನಾಯಕನ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ? ನಿಜ. ಇಲ್ಲಿ ವಿಷಯ ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗ್ತದೆ. ಯಾಕಂದ್ರೆ ಈ ಬದಲಾವಣೆಯ ಪ್ರಕ್ರಿಯೆಯಲ್ಲಿ ಪಠ್ಯವು ಬಳಸುವ ಕವಡೆಯಿಂದ ವಜ್ರ ಅನ್ನೋ ರೂಪಕ ಬಹಳ ಅರ್ಥಗರ್ಭಿತವಾಗಿದೆ. ಖಂಡಿತ. ಕವಡೆ ಅಂದ್ರೆ ಏನು ಬೆಲೆಯಿಲ್ಲದ ವಸ್ತು. ಹೌದು. ಜ್ಞಾನದ ಆಧಾರದ ಮೇಲೆ ಮನುಷ್ಯನ ಮೌಲ್ಯ ಹೇಗೆಚ್ಚಾಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಇದೆ. ಇದು ಕೇವಲ ಒಂದು ಆಲಂಕಾರಿಕ ಪದ ಅಲ್ಲ. ಇದರ ಹಿಂದೆ ದೊಡ್ಡದೊಂದು ಮಾನಸಿಕ ರೂಪಾಂತರದ ಅಂದ್ರೆ ಟ್ರಾನ್ಸ್ಫರ್ಮೇಷನ್ನ ಕಲ್ಪನೆ ಇದೆ. ಕವಡೆಯಂತಹ ಅತ್ಯಂತ ಕ್ಷುಲ್ಲಕ ಸ್ಥಿತಿಯಿಂದ ವಜ್ರದಂತಹ ಅತ್ಯಮೂಲ್ಯ ಸ್ಥಿತಿಗೆ ತಲುಪುವುದು ಅಂದ್ರೆ ಮನುಷ್ಯನ ವಿಚಾರಧಾರೆ ಮತ್ತು ಗುಣಮಟ್ಟದಲ್ಲಿ ಆಗುವ ಊಹಾತೀತವಾದ ಬದಲಾವಣೆ. ಈ ಭಾರೀ ಬದಲಾವಣೆಯನ್ನು ತರಲು ಯಾರು ಸಾಧ್ಯ ಅನ್ನೋದ್ರ ಬಗ್ಗೆ ಪಠ್ಯವು ಸದ್ಗುರುವಿನ ಪರಿಕಲ್ಪನೆಯನ್ನು ಮುಂದಿಡುತ್ತೆ. ಸರಿ ಹೇಳಿದಿರಿ. ಈ ಸದ್ಗತಿಯನ್ನು ನೀಡುವನು ಕೇವಲ ಒಬ್ಬನೇ ನಿಜವಾದ ಸದ್ಗುರು ಅಂತ ಮೂಲ ವಸ್ತು ವಾದಿಸುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಳು ಪಠ್ಯವು ಇಡೀ ಮಾನವ ಕುಲವನ್ನು ಒಂದು ಬೃಹತ್ ಮರಕ್ಕೆ ಹೋಲಿಸುತ್ತೆ. ಮರಕ್ಕೆ ಅಂದ್ರೆ ಹೇಗೆ? ನೋಡಿ, ಸೃಷ್ಟಿಯೆಂಬ ಮರವು ತನ್ನ ಆರಂಭಿಕ ಸ್ಥಿತಿಯಲ್ಲಿ ಹಸಿರಾಗಿ ಫಲವತ್ತಾಗಿರುತ್ತೆ. ಆದರೆ ಸಮಯ ಕಳೆದಂತೆ ಅದು ತನ್ನ ಅಂತಿಮ ಜಡಜಡೀಭೂತ ಸ್ಥಿತಿಯನ್ನು ತಲುಪುತ್ತೆ. ಓಕೆ. ಅಂದ್ರೆ ಮೌಲ್ಯಗಳ ಕುಸಿತ, ನೈತಿಕತೆಯ ಅವನತಿ. ಹೌದು. ಅದರಿಂದಾಗಿ ಮರವು ಸಂಪೂರ್ಣವಾಗಿ ಒಣಗಿ ಕ್ಷೀಣಿಸಿದ ಸ್ಥಿತಿಗೆ ತಲುಪುತ್ತೆ. ಆ ಅಂತಿಮ ಘಟ್ಟದಲ್ಲಿ ಮಾತ್ರ ಈ ಸದ್ಗುರು ಬಂದು ಇಡೀ ಮರಕ್ಕೆ ಅಂದ್ರೆ ಇಡೀ ಮಾನವ ಕುಲಕ್ಕೆ ಸದ್ಗತಿ ನೀಡುತ್ತಾನೆ ಅನ್ನೋದು ಇಲ್ಲಿನ ವಾದ. ಹಾಗಾದ್ರೆ ಉಳಿದ ಧರ್ಮಸ್ಥಾಪಕರು ಅಥವಾ ದಾರ್ಶನಿಕರ ಪಾತ್ರವನ್ನು ಈ ಪಠ್ಯ ಹೇಗೆ ವಿಶ್ಲೇಷಿಸುತ್ತೆ? ಅವರೆಲ್ಲರೂ ಸದ್ಗತಿ ನೀಡುವವರಲ್ವೇ? ಪಠ್ಯದ ದೃಷ್ಟಿಕೋನದಲ್ಲಿ ಇತರ ಧರ್ಮಸ್ಥಾಪಕರು ಈ ಮರದ ದೊಡ್ಡ ದೊಡ್ಡ ಕೊಂಬೆಗಳಿದ್ದಂತೆ. ಆಹಾ. ಅವರು ಕೇವಲ ತಮ್ಮ ಪಾತ್ರವನ್ನು ನಿರ್ವಹಿಸಲು ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಧರ್ಮ ಅಥವಾ ಮಾರ್ಗವನ್ನು ಸ್ಥಾಪಿಸಲು ಮಾತ್ರ ಬರ್ತಾರೆ. ಆದರೆ ಇಡೀ ಸೃಷ್ಟಿಯ ಮರವನ್ನು ಅದರ ಬೇರಿನಿಂದಲೇ ಪುನರುಜ್ಜೀವನಗೊಳಿಸುವ ಎಲ್ಲರನ್ನೂ ಪತಿತ ಸ್ಥಿತಿಯಿಂದ ಪಾವನ ಮಾಡುವ ಅಂತಿಮ ಸದ್ಗತಿದಾತ ಆ ಒಬ್ಬನೇ ಆಗಿರ್ತಾನೆ. ಓಕೆ. ಇದು ಸೃಷ್ಟಿ ಚಕ್ರದ ಅಂತ್ಯದಲ್ಲಿ ನಡೆಯುವ ಅಂತಿಮ ನವೀಕರಣದ ಪ್ರಕ್ರಿಯೆ ಅಂತ ಹೇಳಬಹುದು. ಎಕ್ಸಾಕ್ಟ್ಲಿ. ಈ ನವೀಕರಣದ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಪಾತ್ರ ಏನು ಅನ್ನೋದನ್ನು ಗಮನಿಸುವುದು ಕೂಡ ಇಲ್ಲಿ ಅತ್ಯಗತ್ಯ. ಜ್ಞಾನ ಅನ್ನೋದು ಅಕೂಟ ಖಜಾನೆ. ಜ್ಞಾನವನ್ನು ನೀಡಿದಾಗ ಅಜ್ಞಾನದ ಗ್ರಹಣ ಬಿಟ್ಟು ಹೋಗುತ್ತೆ ಅಂತ ಪಠ್ಯ ಹೇಳುತ್ತೆ. ಹೌದು. ಆದರೆ ಇಲ್ಲಿ ಅತ್ಯಂತ ದೊಡ್ಡ ದಾನ ಅಂತ ಪರಿಗಣಿಸಿರೋದು ಭೌತಿಕ ಸಂಪತ್ತನ್ನಲ್ಲ. ಮತ್ತೇನು? ಬದಲಾಗಿ ದೇಹಾಭಿಮಾನದ ದಾನವನ್ನು. ಇದು ಆಧ್ಯಾತ್ಮಿಕ ಪಯಣದ ಅತ್ಯಂತ ಕಠಿಣವಾದ ಹೆಜ್ಜೆ ಅಂತ ನನಗನ್ಸುತ್ತೆ. ಹೌದು, 100% ಸತ್ಯ. ನಮ್ಮ ಅಹಂಕಾರವನ್ನು, ಭೌತಿಕ ಗುರುತಿಸುವಿಕೆಗಳನ್ನು ದಾನ ಮಾಡುವುದು ಅಂದ್ರೆ ಸಂಪೂರ್ಣವಾಗಿ ಬಿಟ್ಟು ಬಿಡುವುದು ಅಷ್ಟು ಸುಲಭದ ಮಾತಲ್ಲ ಅಲ್ವಾ?
ಖಂಡಿತವಾಗಿಯೂ ಅಲ್ಲ. ಯಾಕಂದ್ರೆ ಸಾಮಾನ್ಯ ಮನುಷ್ಯನ ಸಂಪೂರ್ಣ ಅಸ್ತಿತ್ವವೇ ಆ ಭೌತಿಕ ಗುರುತಿನ ಮೇಲೆ ನಿಂತಿದೆ. ನಾನು ಈ ಶರೀರ, ನನ್ನದು ಈ ಅಂತಸ್ತು, ನನ್ನ ಸಂಪತ್ತು, ನನ್ನ ಅಧಿಕಾರ ಎಂಬ ಈ ದೇಹಾಭಿಮಾನವೇ ಮನುಷ್ಯನ ಪ್ರತಿಯೊಂದು ನಡೆಯನ್ನೂ ಕಂಟ್ರೋಲ್ ಮಾಡ್ತಾ ಇರುತ್ತೆ. ನಿಜ. ಪಠ್ಯವು ಈ ದೇಹಾಭಿಮಾನವನ್ನೇ ಅತ್ಯಂತ ದೊಡ್ಡ ಶತ್ರು ಅಂತ ಗುರುತಿಸುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ಈ ದೇಹಾಭಿಮಾನವನ್ನು ದಾನ ಮಾಡುತ್ತಾನೋ, ಅಂದ್ರೆ ತಾನು ಕೇವಲ ಒಂದು ಆತ್ಮ ಎಂಬ ಪ್ರಜ್ಞೆಯಲ್ಲಿ ನೆಲೆಯೂರುತ್ತಾನೋ, ಆಗ ಆತನಲ್ಲಿ ನೈಜವಾದ ಸಹಾನುಭೂತಿ ಮತ್ತು ಆತ್ಮಾಭಿಮಾನ ಜಾಗೃತವಾಗುತ್ತೆ. ಅಂದ್ರೆ ಅಹಂಕಾರವನ್ನು ತ್ಯಜಿಸಿದಾಗ ಮಾತ್ರ ಹೊಸ ವಿಚಾರಗಳನ್ನು ಗ್ರಹಿಸುವ, ಕಲಿಯುವ ಮುಕ್ತ ಮನಸ್ಸು ರೂಪುಗೊಳ್ಳುತ್ತೆ ಅಲ್ವಾ? ಹೌದು. ಈ ಭೌತಿಕ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ಆ ಕವಡೆಯಿಂದ ವಜ್ರವಾಗುವ ಪ್ರಕ್ರಿಯೆ ಪ್ರಾಯೋಗಿಕವಾಗಿ ಆರಂಭವಾಗುತ್ತೆ. ಎಲ್ಲಿಯವರೆಗೂ ನಾನು ದೊಡ್ಡವನು ಅನ್ನೋ ಅಹಂಕಾರ ಇರುತ್ತೋ ಅಲ್ಲಿಯವರೆಗೂ ಜ್ಞಾನದ ಖಜಾನೆಯನ್ನು ಸ್ವೀಕರಿಸಲು ಮನಸ್ಸಿನ ಬಟ್ಟಲು ಖಾಲಿ ಇರೋದಿಲ್ಲ. ದೇಹಾಭಿಮಾನವನ್ನು ದಾನ ಮಾಡುವುದು ಅಂದ್ರೆ ಸರ್ವಸ್ವವನ್ನೂ ತ್ಯಜಿಸಿದಂತೆ. ಯಾಕಂದ್ರೆ ಆನಂತರ ಉಳಿಯೋದು ಕೇವಲ ಶುದ್ಧ ಚೈತನ್ಯ ಮಾತ್ರ. ವಾವ್! ಇದೇ ಜ್ಞಾನ ಮತ್ತು ತ್ಯಾಗದ ಆಧಾರದ ಮೇಲೆ ಭವಿಷ್ಯದ ರಾಜ್ಯ ಪದವಿಯನ್ನು ಪಡೆಯುವ ವಿಚಾರವನ್ನು ಕೂಡ ಪಠ್ಯ ಪ್ರಸ್ತಾಪಿಸುತ್ತೆ. ಹೌದು. ರಾಜಯೋಗದ ಮೂಲಕ ಸ್ವರ್ಗದ ಆಡಳಿತವನ್ನು ಪಡೆಯುವ ಈ ಪ್ರಕ್ರಿಯೆಯ ಬಗ್ಗೆ ಒಂದು ನಿರ್ದಿಷ್ಟವಾದ ಉಲ್ಲೇಖ ಇದೆ. ಬಾಂಬೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ವೃದ್ಧಿಯಾಗುತ್ತಾರೆ ಅಂತ. ಕರೆಕ್ಟ್. ಇದು ಕೇವಲ ಭೌಗೋಳಿಕ ವಿಸ್ತರಣೆಯನ್ನು ಮಾತ್ರ ಸೂಚಿಸುತ್ತಿಲ್ಲ, ಬದಲಾಗಿ ಈ ಜ್ಞಾನದ ಪ್ರಭಾವ ಮತ್ತು ಪರಿವರ್ತನಾ ಪ್ರಕ್ರಿಯೆ ಎಷ್ಟು ವೇಗವಾಗಿ ಸಾಮೂಹಿಕ ಮಟ್ಟದಲ್ಲಿ ಹರಡುತ್ತಿದೆ ಅನ್ನೋದನ್ನ ಇದು ಬಿಂಬಿಸುತ್ತೆ. ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದರೆ, ಸೂರ್ಯವಂಶಿ ರಾಜಧಾನಿ ತಯಾರಾಗಬೇಕಾದ್ರೆ ದೊಡ್ಡ ಮಟ್ಟದ ಗುಂಪುಗಾರಿಕೆ ಆಗ್ಲೇಬೇಕು. ಆದ್ರೆ ಇಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಸ್ಥಾನಮಾನ ಸಿಗುತ್ತಾ? ಈ ವ್ಯವಸ್ಥೆಯಲ್ಲಿ ರಾಜ ಅಥವಾ ಪ್ರಜೆ ಆಗುವುದು ಹೇಗೆ ನಿರ್ಧಾರವಾಗುತ್ತೆ? ನೋಡಿ, ಇಲ್ಲಿನ ವ್ಯವಸ್ಥೆ ಸಂಪೂರ್ಣವಾಗಿ ವ್ಯಕ್ತಿಯ ಕರ್ಮ ಮತ್ತು ಪರಿಶ್ರಮದ ಮೇಲೆ ನಿಂತಿದೆ. ಇದು ಸಂಪೂರ್ಣವಾಗಿ ಮೆರಿಟ್ ಆಧಾರಿತ ವ್ಯವಸ್ಥೆ. ಓಕೆ. ಪ್ರತಿಯೊಬ್ಬರಿಗೂ ಜ್ಞಾನದ ಮೂಲ ಒಂದೇ ಆಗಿದ್ರೂ ಆ ಜ್ಞಾನವನ್ನು ಯಾರು ಎಷ್ಟು ಆಳವಾಗಿ ಗ್ರಹಿಸ್ತಾರೆ ಮತ್ತು ಅದನ್ನು ಇತರರಿಗೆ ಎಷ್ಟು ಹಂಚ್ತಾರೆ ಅನ್ನೋದರ ಮೇಲೆ ಅವರ ಭವಿಷ್ಯದ ಪದವಿ ನಿರ್ಧಾರ ಆಗುತ್ತೆ. ಅಂದ್ರೆ ಯಾರು ಕಲಿತಾರೆ, ಯಾರು ಕಲಿಸ್ತಾರೆ ಅನ್ನೋದ್ರ ಮೇಲೆ. ಎಕ್ಸಾಕ್ಟ್ಲಿ. ಪಠ್ಯದ ಭಾಷೆಯಲ್ಲಿ ಹೇಳೋದಾದರೆ, ಯಾರು ಅತಿ ಹೆಚ್ಚು ಸೇವೆ ಮಾಡ್ತಾರೋ, ಅಂದ್ರೆ ಇತರರ ಕಲ್ಯಾಣಕ್ಕಾಗಿ ಜ್ಞಾನವನ್ನು ಹಂಚುವ ಜವಾಬ್ದಾರಿಯನ್ನು ಹೊರತಾರೋ, ಅವರು ಮುಂದಾಳತ್ವವನ್ನು ಅಥವಾ ಆ ರಾಜ ಪದವಿಯನ್ನು ಪಡೆತಾರೆ. ಯಾರು ಕೇವಲ ಜ್ಞಾನವನ್ನು ಕೇಳಿ ತಮ್ಮ ಮಟ್ಟಿಗೆ ಮಾತ್ರ ಸೀಮಿತವಾಗಿ ಇಟ್ಕೊಳ್ತಾರೋ ಅವರು ಪ್ರಜೆಗಳಾಗ್ತಾರೆ. ಈ ತತ್ವವು ನಮ್ಮ ಲೌಕಿಕ ಜಗತ್ತಿಗೂ ಕನ್ನಡಿ ಹಿಡಿಯುತ್ತೆ. ಯಾವುದೇ ಸಂಸ್ಥೆಯಲ್ಲಿ ಅಥವಾ ಸಮಾಜದಲ್ಲಿ ನಾಯಕನಾಗುವನು ಇತರರನ್ನು ಬೆಳೆಸುವ, ಕಲಿಸುವ ಮತ್ತು ಜವಾಬ್ದಾರಿಯನ್ನು ಹೊರುವ ವ್ಯಕ್ತಿಯೇ ಆಗಿರ್ತಾನೆ ಅಲ್ವಾ? ಹೌದು. ಆದ್ರೆ ಈ ಸೇವೆ ಅಂದ್ರೆ ಕೇವಲ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುವುದಲ್ಲ ಅನ್ನೋದನ್ನು ಪಠ್ಯ ಅತ್ಯಂತ ಕಟ್ಟುನಿಟ್ಟಿಗೆ ಎಚ್ಚರಿಸುತ್ತೆ. ದೈನಂದಿನ ನಡವಳಿಕೆಯ ನಿಯಮಗಳು ಇಲ್ಲಿ ಬಹಳ ಕಠಿಣವಾಗಿವೆ ಅಂತ ಕಾಣುತ್ತೆ. ಹೌದು, ಬಹಳ ಕಠಿಣವಾಗಿವೆ. ಯಾರೊಂದಿಗೂ ಜಗಳ, ಕಲಹ ಮಾಡಬಾರದು, ಎಲ್ಲರೊಂದಿಗೆ ಮಧುರವಾಗಿ ಮಾತನಾಡಬೇಕು ಮತ್ತು ತಂದೆಯ ಅಂದ್ರೆ ಪರಮಾತ್ಮನ ನಿಂದನೆ ಮಾಡಿಸಬಾರದು ಅನ್ನೋದು ಕೇವಲ ಒಂದು ಸಲಹೆ ಅಲ್ಲ, ಇದು ನಾಯಕತ್ವದ ಅಡಿಪಾಯ. ಮಧುರತೆ ಅನ್ನೋದು ಆಧ್ಯಾತ್ಮಿಕ ಮಾರ್ಗದಲ್ಲಿರುವವರಿಗೆ ಒಂದು ದೊಡ್ಡ ಅಗ್ನಿಪರೀಕ್ಷೆ ಇದ್ದಾಗೆ. ಯಾಕಂದ್ರೆ ತನಗೆ ಜ್ಞಾನವಿದೆ, ತಾನು ಇತರರಿಗಿಂತ ಶ್ರೇಷ್ಠ ಅನ್ನೋ ಸೂಕ್ಷ್ಮ ಅಹಂಕಾರ ಬಂದಾಗ ನಡವಳಿಕೆಯಲ್ಲಿ ಒರಟುತನ ತಾನಾಗಿಯೇ ಬದ್ಬಿಡುತ್ತೆ. ನಿಜ. ಯಾರು ಎಲ್ಲರೊಂದಿಗೂ ಮಧುರವಾಗಿ ಮಾತನಾಡುತ್ತಾರೋ ಮತ್ತು ಜಗಳ ಕಲಹಗಳಿಂದ ದೂರವಿರುತ್ತಾರೋ ಅವರಲ್ಲಿ ದೇಹಾಭಿಮಾನ ಸಂಪೂರ್ಣವಾಗಿ ನಾಶವಾಗಿದೆ ಎಂದರ್ಥ. ನಮ್ಮ ನಡವಳಿಕೆ ಕೆಟ್ಟದ್ದಾಗಿದ್ದರೆ ಅದು ನಮಗೆ ಜ್ಞಾನ ನೀಡಿದ ಮೂಲಕ್ಕೆ ಅಂದ್ರೆ ಆ ಸದ್ಗುರುವಿಗ ಮಾಡೋ ಅಪಮಾನ ಅಂತ ಪಠ್ಯ ವಿವರಿಸುತ್ತೆ. ಖಂಡಿತ. ನಾವು ಜ್ಞಾನದ ರಾಯಭಾರಿಗಳಾಗಿರುವಾಗ ನಮ್ಮ ಪ್ರತಿಯೊಂದು ನಡೆಯೂ ಆ ಜ್ಞಾನದ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸಬೇಕು. ಜ್ಞಾನವಿದ್ದು ಮಧುರತೆ ಇಲ್ಲ ಅಂದ್ರೆ ಅದು ಕೇವಲ ಬೌದ್ಧಿಕ ಅಹಂಕಾರವಾಗಿ ಉಳಿಯುತ್ತೆ. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥವೇನು? ಇದು ಕೇಳಲು ಬಹಳ ಆದರ್ಶಪ್ರಾಯವಾಗಿದೆ, ಆದರೆ ವಾಸ್ತವದ ಬದುಕಿನಲ್ಲಿ ಆ ದೈನಂದಿನ ಜೀವನದ ಒತ್ತಡಗಳ ನಡುವೆ ಇದನ್ನ ಅಳವಡಿಸಿಕೊಳ್ಳುವುದು ಹೇಗೆ? ನೀವು ಹೇಳುವುದು ಕರೆಕ್ಟ್. ಕಚೇರಿಯ ವಾತಾವರಣ, ಸಂಬಂಧಗಳ ಬಿರುಕು, ಆರ್ಥಿಕ ಮುಗ್ಗಟ್ಟು ಇಂತಹ ನೂರಾರು ಸಮಸ್ಯೆಗಳ ನಡುವೆ ನಮಗೆ ಎದುರಾಗುವ ಬೇಸರ, ಆಂತರಿಕ ತಳಮಳವನ್ನು ನಿಭಾಯಿಸುವುದು ಹೇಗೆ? ಪಠ್ಯದ ಕೊನೆಯ ಭಾಗದಲ್ಲಿ ಬರುವ ವರದಾನ ಮತ್ತು ಇಶಾರಾ ವಿಭಾಗಗಳು ಇದಕ್ಕೆ ಅತ್ಯಂತ ಪ್ರಬಲ ಸಾಧನಗಳನ್ನು ನೀಡುತ್ತವೆ ಅಲ್ವಾ? ಹೌದು.
ದೈನಂದಿನ ತಳಮಳಗಳನ್ನು ಎದುರಿಸಲು ಪಠ್ಯವು 2 ಪ್ರಮುಖ ಮಾನಸಿಕ ಸ್ಥಿತಿಗಳನ್ನು ಅಭ್ಯಾಸ ಮಾಡಲು ಸೂಚಿಸುತ್ತೆ. ಮೊದಲನೆಯದ್ದು ಸಾಕ್ಷಿ ಸ್ಥಿತಿ ಅಥವಾ ತ್ರಿಕಾಲದರ್ಶಿ ಸ್ಥಿತಿ. ಸಾಕ್ಷಿ ಸ್ಥಿತಿ? ಹೌದು. ನೋಡಿ, ಮನುಷ್ಯನಿಗೆ ದುಃಖ, ಕೋಪ ಅಥವಾ ಬೇಸರ ಬರುವುದು ಆತ ತನ್ನ ಸುತ್ತ ನಡೆಯುವ ಘಟನೆಗಳಲ್ಲಿ ಮಾನಸಿಕವಾಗಿ ಅತಿಯಾಗಿ ತೊಡಗಿಸಿಕೊಂಡಾಗ ಮಾತ್ರ. ಇದು ನನ್ನದೇ ಸಮಸ್ಯೆ, ಇದು ನನಗೇ ಯಾಕೆ ಆಗ್ತಿದೆ ಅನ್ನೋ ಭಾವನೆ ತಳಮಳವನ್ನು ಸೃಷ್ಟಿಸುತ್ತೆ. ಆದರೆ ಈ ಇಡೀ ಪ್ರಪಂಚವನ್ನು ಒಂದು ಬೃಹತ್ ನಾಟಕದಂತೆ ನೋಡಲು ಅಭ್ಯಾಸ ಮಾಡಬೇಕು ಅಂತ ಪಠ್ಯ ಹೇಳುತ್ತೆ. ಅಂದ್ರೆ ಒಂದು ನಾಟಕವನ್ನು ನೋಡುವ ಪ್ರೇಕ್ಷಕನಂತೆ ನಮ್ಮದೇ ಜೀವನದ ಘಟನೆಗಳನ್ನು ನೋಡಬೇಕಾ? ಕಚೇರಿಯಲ್ಲಿ ಬಾಸ್ ಕಾರಣವಿಲ್ಲದೆ ಬೈದಾಗಲೋ ಅಥವಾ ಮನೆಯಲ್ಲಿ ಭಿನ್ನಾಭಿಪ್ರಾಯ ಬಂದಾಗಲೋ ಸಾಕ್ಷಿ ಸ್ಥಿತಿಯಲ್ಲಿರೋದು ವಾಸ್ತವದಲ್ಲಿ ಸಾಧ್ಯವೇ? ಕಷ್ಟ, ಆದರೆ ಅಸಾಧ್ಯವಲ್ಲ. ಸಾಕ್ಷಿ ಸ್ಥಿತಿ ಅಂದ್ರೆ ಕೇವಲ ನಿಷ್ಕ್ರಿಯರಾಗಿರುವುದಲ್ಲ. ಈ ನಾಟಕದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯಲ್ಲೂ ಏನಾದ್ರೂ ಕಲ್ಯಾಣ ಅಡಗಿದೆ ಅನ್ನೋ ಅಚಲ ವಿಶ್ವಾಸವನ್ನು ಹೊಂದುವುದು. ಓಕೆ. ಏಕೆ, ಏನು, ಹೀಗೇಕಾಯಿತು ಅನ್ನೋ ಪ್ರಶ್ನೆಗಳ ಸುಳಿಯಲ್ಲಿ ಸಿಲುಕುದೇ ನಡೆಯುವುದೆಲ್ಲವನ್ನೂ ಕೇವಲ ಒಬ್ಬ ವೀಕ್ಷಕನಾಗಿ ಹೊರಗಿನಿಂದ ನೋಡುವ ಅಭ್ಯಾಸ ಮಾಡಬೇಕು. ಒಬ್ಬ ನಟ ವೇದಿಕೆಯ ಮೇಲಿನ ದೃಶ್ಯಕ್ಕಾಗಿ ಕಣ್ಣೀರು ಹಾಕಬಹುದು, ಆದರೆ ಆ ದೃಶ್ಯದ ವಾಸ್ತವಿಕತೆಯ ಬಗ್ಗೆ ಆತನಿಗೆ ಅರಿವಿರುತ್ತೆ. ಹೌದು. ಅದೇ ರೀತಿ ಜೀವನದ ಸನ್ನಿವೇಶಗಳನ್ನು ಸಾಕ್ಷಿಯಾಗಿ ನೋಡಲು ಆರಂಭಿಸಿದರೆ ಆ ಬೇಸರ ಅಥವಾ ಆಂತರಿಕ ತಳಮಳ ಶಾಶ್ವತವಾಗಿ ದೂರವಾಗುತ್ತೆ. ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನು ಆಮೂಲಗ್ರವಾಗಿ ಬದಲಿಸುವಂತಹ ವಿಚಾರ. ಪ್ರತಿಯೊಂದು ಘಟನೆಯನ್ನು ವಿಶ್ಲೇಷಿಸಿ ತಲೆಕೆಡಿಸಿಕೊಳ್ಳುವ ಬದಲು ಅದನ್ನು ಒಪ್ಪಿಕೊಂಡು ಸಾಕ್ಷಿಯಾಗಿ ವೀಕ್ಷಿಸುವುದು. ಎಕ್ಸಾಕ್ಟ್ಲಿ. ಇದರ ಜೊತೆಯಲ್ಲೇ ಇನ್ನೊಂದು ಅತ್ಯುನ್ನತ ಸ್ಥಿತಿಯ ಪ್ರಸ್ತಾಪವಿದೆ, ನಿಶ್ಚಿಂತ ಚಕ್ರವರ್ತಿ ಅಂತ. ಹೌದು, ಇದೊಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಅಲ್ವಾ? ಸಾಮಾನ್ಯವಾಗಿ ಚಕ್ರವರ್ತಿ ಅಂದ್ರೆ ದೊಡ್ಡ ಸಾಮ್ರಾಜ್ಯವನ್ನು ಆಳುವವನು, ಹಾಗೆಯೇ ಸಾವಿರಾರು ಚಿಂತೆಗಳ ಜವಾಬ್ದಾರಿಗಳ ಹೊರೆ ಇರುವವನು ಅನ್ನೋ ಚಿತ್ರಣ ನಮ್ಮ ಕಣ್ಮುಂದೆ ಬರುತ್ತೆ. ಆದ್ರೆ ಈ ಪಠ್ಯದಲ್ಲಿ ಹೇಳುವ ಚಕ್ರವರ್ತಿಗೆ ಯಾವುದೇ ಚಿಂತೆ ಇಲ್ಲ. ಇದು ಹೇಗೆ ಸಾಧ್ಯ? ಈ ನಿಶ್ಚಿಂತ ಸ್ಥಿತಿಯ ಮೂಲ ಅಡಗಿರುವುದು ನಿಶ್ಚಯ ಬುದ್ಧಿಯಲ್ಲಿ, ಅಂದ್ರೆ ಅಚಲವಾದ ನಂಬಿಕೆಯಲ್ಲಿ. ಪ್ರಾಪಂಚಿಕವಾಗಿ ನೋಡಿದರೆ ವಿನಾಶಿ ಧನ ಅಂದ್ರೆ ನಾಶವಾಗುವ ಭೌತಿಕ ಸಂಪತ್ತಿನ ಮೇಲೆ ಅವಲಂಬಿತರಾದವರು ಸದಾ ಚಿಂತೆಯಲ್ಲೇ ಇರ್ತಾರೆ. ಇವತ್ತಿರೋದು ನಾಳೆ ಇರುತ್ತೋ ಇಲ್ವೋ ಅಂತ. ಹೌದು, ಇಂದು ಇರುವ ಸಂಪತ್ತು, ಅಧಿಕಾರ ನಾಳೆ ಇರುತ್ತದೆಯೋ ಇಲ್ಲವೋ ಎಂಬ ಭಯ ಅವರನ್ನು ಕಾಡುತ್ತಲೇ ಇರುತ್ತೆ. ಆದರೆ ಯಾರಿಗೆ ಈ ಆಧ್ಯಾತ್ಮಿಕ ಜ್ಞಾನದ ಅಕೂಟ ಖಜಾನೆಯ ಮೇಲೆ ಸಂಪೂರ್ಣ ವಿಶ್ವಾಸವಿದೆಯೋ, ತಾನು ಈಶ್ವರೀಯ ಖಜಾನೆಯ ಮಾಲೀಕ ಎಂಬ ನಿಶ್ಚಯವಿದೆಯೋ, ಅವರೇ ನಿಜವಾದ ನಿಶ್ಚಿಂತ ಚಕ್ರವರ್ತಿಗಳು. ವಾವ್! ಭೌತಿಕವಾಗಿ ಏನನ್ನು ಕಳೆದುಕೊಂಡ್ರೂ ತಮ್ಮೊಳಗಿನ ಜ್ಞಾನ ಮತ್ತು ಆತ್ಮಬಲವನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ ಅನ್ನೋ ಅರಿವೇ ಅವರನ್ನು ಭೌತಿಕ ಚಿಂತೆಗಳಿಂದ ಸಂಪೂರ್ಣವಾಗಿ ಮುಕ್ತರನ್ನಾಗಿ ಮಾಡುತ್ತೆ. ಎಂತಹ ಗಹನವಾದ ಪಯಣ ಇದು! ಕವಡೆಯಂಥ ಸ್ಥಿತಿಯಿಂದ ಶುರುವಾಗಿ ಸಂಪೂರ್ಣ ಭರವಸೆಯ ನಿಶ್ಚಿಂತ ಚಕ್ರವರ್ತಿಯವರೆಗಿನ ಈ ಪರಿವರ್ತನೆ ನಿಜಕ್ಕೂ ಬೆರುಗುಗೊಳಿಸುವಂಥದ್ದು. ಹೌದು. ಇಂದಿನ ಈ ಆಳವಾದ ವಿಶ್ಲೇಷಣೆಯ ಪ್ರಮುಖ ಘಟ್ಟಗಳನ್ನು ಒಮ್ಮೆ ಮೆಲುಕು ಹಾಕುವುದಾದ್ರೆ, ಆತ್ಮದ ಪಾವಿತ್ರ್ಯತೆಯಿಂದ ಹಿಡಿದು ಸಂಪೂರ್ಣ ಶರೀರದ ಪಾವಿತ್ರ್ಯತೆಯ ಕಡೆಗಿನ ಪ್ರಯಾಣ, ಜ್ಞಾನದ ಅತಿದೊಡ್ಡ ದಾನವಾದ ದೇಹಾಭಿಮಾನವನ್ನು ತ್ಯಜಿಸುವ ಕಠಿಣ ಪ್ರಕ್ರಿಯೆ, ಸೇವೆ ಮತ್ತು ಮಧುರತೆಯ ಮೂಲಕ ನಾಯಕತ್ವವನ್ನು ರೂಪಿಸಿಕೊಳ್ಳುವುದು, ಮತ್ತು ಅಂತಿಮವಾಗಿ ಜೀವನದ ಗೊಂದಲಗಳನ್ನು ಮೆಟ್ಟಿ ನಿಲ್ಲಲು ಸಾಕ್ಷಿ ಸ್ಥಿತಿ ಹಾಗೂ ಅಚಲ ವಿಶ್ವಾಸದ ನಿಶ್ಚಿಂತ ಚಕ್ರವರ್ತಿಯಾಗುವುದು. ಹೌದು, ಮತ್ತು ಈ ಎಲ್ಲಾ ಉನ್ನತ ಆದರ್ಶಗಳನ್ನು ಪ್ರಾಯೋಗಿಕವಾಗಿ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದಕ್ಕೆ ಪಠ್ಯದ ಕೊನೆಯಲ್ಲಿ ಬರುವ ಸ್ಲೋಗನ್ ಒಂದು ದಿಕ್ಸೂಚಿಯಾಗಿದೆ ಅಂತ ಹೇಳ್ಬೋದು. ಯಾವ ಸ್ಲೋಗನ್? ತಮ್ಮ ಸರ್ವ ಕರ್ಮೇಂದ್ರಿಯಗಳನ್ನು ಆದೇಶದ ಅನುಸಾರ ನಡೆಸುವುದೇ ಸ್ವರಾಜ್ಯ ಅಧಿಕಾರಿಯಾಗುವುದಾಗಿದೆ ಅಂತ. ಓ, ಸ್ವರಾಜ್ಯಾಧಿಕಾರಿ. ನಾವು ಪ್ರಪಂಚದ ನಾಯಕರಾಗುವ ಮುನ್ನ ನಮ್ಮ ಭೌತಿಕ ಇಂದ್ರಿಯಗಳ ಮೇಲೆ, ನಮ್ಮ ಕಣ್ಣು, ಕಿವಿ, ನಾಲಿಗೆಯ ಮೇಲೆ ನಮ್ಮ ಸಂಪೂರ್ಣ ಹಿಡಿತ ಇರಬೇಕು. ಮನಸ್ಸು ಆದೇಶಿಸಿದಂತೆ ಇಂದ್ರಿಯಗಳು ಕಾರ್ಯನಿರ್ವಹಿಸಬೇಕೇ ಹೊರತು ಇಂದ್ರಿಯಗಳ ಸೆಳೆತಕ್ಕೆ ಮನಸ್ಸು ಬಲಿಯಾಗಬಾರದು. ತನ್ನ ಇಂದ್ರಿಯಗಳನ್ನು ಯಶಸ್ವಿಯಾಗಿ ಆಳುವವನೇ ನಿಜವಾದ ಸ್ವರಾಜ್ಯ ಅಧಿಕಾರಿ. ಅತ್ಯಂತ ಸೂಕ್ತವಾದ ಮುಕ್ತಾಯ ಇದು. ಮತ್ತು ಈ ಸ್ವರಾಜ್ಯ ಪರಿಕಲ್ಪನೆಯ ಆಧಾರದ ಮೇಲೆ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಹೊಸ ಹಾಗೂ ಆಳವಾದ ಆಲೋಚನೆಯನ್ನು ಕೇಳುಗರ ಮುಂದಿಡಲು ಇಚ್ಛಿಸುತ್ತೇನೆ.
ಖಂಡಿತ ಹೇಳಿ. ಜಗತ್ತಿನ ಇತಿಹಾಸದುದ್ದಕ್ಕೂ ಮನುಷ್ಯ ಸಮಾಜವನ್ನು ನಿಯಂತ್ರಿಸಲು, ಅಪರಾಧಗಳನ್ನು ತಡೆಯಲು ಮತ್ತು ಶಾಂತಿಯನ್ನು ಕಾಪಾಡಲು ಅನೇಕ ಕಠಿಣ ವ್ಯವಸ್ಥೆಗಳನ್ನು, ಬೃಹತ್ ಸರ್ಕಾರಗಳನ್ನು ಮತ್ತು ಕಾನೂನುಗಳನ್ನು ನಿರ್ಮಿಸುತ್ತಲೇ ಬಂದಿದ್ದಾನೆ. ಆದ್ರೂ ಸಂಪೂರ್ಣ ಶಾಂತಿ ಸ್ಥಾಪನೆ ಆಗಿಲ್ಲ ಅಲ್ವಾ? ನಿಜ. ಆದರೆ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಭೂಮಿಯ ಮೇಲಿನ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಪಠ್ಯದಲ್ಲಿ ಹೇಳಿದಂತೆ ತನ್ನ ಇಂದ್ರಿಯಗಳ ಮೇಲೆ ಮತ್ತು ತನ್ನ ಸ್ವಂತ ಮನಸ್ಸಿನ ಮೇಲೆ ಈ ರೀತಿಯ ಸಂಪೂರ್ಣ ಸ್ವರಾಜ್ಯ ಅಂದ್ರೆ ಸೆಲ್ಫ್ ಸಾವರೆಂಟಿ ಸಾಧಿಸ್ಬಿಟ್ರೆ ಏನಾಗಬಹುದು? ಪ್ರತಿಯೊಬ್ಬರೂ ತಮ್ಮ ಅಹಂಕಾರವನ್ನು ತ್ಯಜಿಸಿ ಸಾಕ್ಷಿ ಸ್ಥಿತಿಯಲ್ಲಿದ್ದು ಎಲ್ಲರೊಂದಿಗೂ ಮಧುರತೆಯಿಂದ ವರ್ತಿಸಲು ಆರಂಭಿಸಿದರೆ ಹೊರಗಿನಿಂದ ನಮ್ಮನ್ನು ಆಳುವ, ನಮ್ಮನ್ನು ದಂಡಿಸುವ ಅಥವಾ ನಿಯಂತ್ರಿಸುವ ಬಾಹ್ಯ ಸರ್ಕಾರಗಳಾಗಲಿ ವ್ಯವಸ್ಥೆಗಳಾಗಲಿ ಈ ಭೂಮಿಯ ಮೇಲೆ ನಿಜಕ್ಕೂ ಬೇಕಾಗುತ್ತದೆಯಾ? ಒಳಗಿನಿಂದಲೇ ಆಳಲ್ಪಡುವ ಸಮಾಜಕ್ಕೆ ಬಾಹ್ಯ ಆಡಳಿತದ ಅಗತ್ಯವೇ ಇರುವುದಿಲ್ಲವೇನೋ ಅಲ್ವಾ? ಬಹಳ ಆಳವಾದ ಯೋಚನೆ ಇದು. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸ್ವರಾಜ್ಯದ ಬಗ್ಗೆ, ತನ್ನ ಮೇಲಿನ ತನ್ನ ನಿಯಂತ್ರಣದ ಬಗ್ಗೆ ಇವತ್ತು ಆಳವಾಗಿ ಯೋಚಿಸಬೇಕಾಗಿದೆ. ಈ ಅದ್ಭುತ ವಿಚಾರಗಳೊಂದಿಗೆ ಇಂದಿನ ನಮ್ಮ ಜ್ಞಾನ ಮಂಥನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಆಳವಾದ ಆಲೋಚನೆಗಳು ಪ್ರತಿಯೊಬ್ಬರ ಆಂತರಿಕ ಪಯಣಕ್ಕೂ ದಾರಿದೀಪವಾಗಲಿ. ಸತ್ಯ ಮತ್ತು ಶಾಂತಿಯ ಹುಡುಕಾಟ ನಿರಂತರವಾಗಿರಲಿ.